ಮುಂದೆ ಹೇಳಬೇಕು ಅಂತ ಏನಾದ್ರೂ ಹೇಳಿದ್ದಿದ್ರೆ ಬಿಡು ಅದನ್ನ, ನಾನೇ ನಿನಗೆ ಧೈರ್ಯ ಕೊಡ್ತೇನೆ. ಮೊದಲು ಹೇಳ್ತಾನೆ, ದುರಾತ್ಮ ವಧ್ಯತಾಮೇಶ ನಾನೇನ ಅರ್ಥೋಸ್ತಿ ಜೀವತ. ಈ ಪ್ರಸಂಗ ಹಿಂದೆ ಏನಾಯ್ತು, ಪ್ರಹ್ಲಾದನನ್ನ ಮತ್ತೆ ಗುರುಕುಲಕ್ಕೆ ದೈತ್ಯರು ಕರ್ಕೊಂಡು ಹೋದ್ರು. ಗುರು ಶುಶ್ರೂಷೆಯಲ್ಲಿ ಶಿಷ್ಯ ಶಂಡಾವರ್ಕರನ್ನ ಅತ್ಯಂತ ಪ್ರೀತಿಯಿಂದ ಪೂಜಿಸಿದ. ಯಾಕಂದ್ರೆ ಅವರು ಅವರ ಕೆಲಸ ಮಾಡ್ತಿದ್ದಾರೆ, ಏನು ಹೇಳಿಕೊಡ್ತಾರೆ ಅವರಿಗೇನು ಗೊತ್ತಿಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ. ಅವರ ಕರ್ತವ್ಯ ಅವರು ಮಾಡ್ತಾ ಇದ್ದಾರೆ, ಅದರಿಂದಾಗಿ ಅವರು ಅರ್ಹರು ಗೌರವಕ್ಕೆ. ಅದರಿಂದಾಗಿ ಅವರ ಶುಶ್ರೂಷೆ ಮಾಡಿದ. ನೀವು ಸರಿ ಹೇಳ್ಕೊಡ್ತಿಲ್ಲ, ಅದರಿಂದಾಗಿ ನಿಮ್ಮನ್ನು ನಾನು ವಿರೋಧಿಸ್ತೇನೆ ಅಂತ ಮಾಡಲಿಲ್ಲ ಅವನು. ಆದರೂ ಭಗವಂತನ ನೆನಪನ್ನ ಮಾಡ್ಕೊಳ್ತಾನೆ ಇದ್ದ. ಭಗವಂತನನ್ನ ನೆನೆಯುತ್ತಿರುವ ಬಾಲಕನನ್ನ ಈ ರಾಕ್ಷಸರೆಲ್ಲ ನೋಡ್ತಾ ಇದ್ರು. ಆದ್ರೆ ಏನ್ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ವಿದ್ಯಾಧ್ಯಯನದಲ್ಲಿ ತೊಡಗಿದ್ದಾನೆ ಅಂತ ಮಾತ್ರ ಅವ್ರಿಗೆ ಕಾಣಿಸ್ತಿತ್ತು. ರಿಪೋರ್ಟ್ ಕೊಡ್ತಾ ಇದ್ರು. ಯಾರಿಗೆ? ಹಿರಣ್ಯಕಶಿಪುವಿಗೆ. ಕಾಲ ಕಳೀತಾ ಇತ್ತು. ಮತ್ತೊಂದು ಸರ್ತಿ ಹಿರಣ್ಯಕಶಿಪು ಮಗನನ್ನ ಕರೆಸಿ ಕೇಳಿದ, ಏನಾದ್ರೂ ಒಂದು ಅದ್ಭುತವಾದ ಸಂಗತಿ ಹೇಳು ಅಂತ. ಮತ್ತೆ ಪ್ರಹ್ಲಾದನ ಹಾಡಿದ್ದನ್ನೇ ಹಾಡ್ತಾನೆ ಕಿಸ್ಬಾಯಿದಾಸ ಅಂತ. ಅದನ್ನೇ ಹೇಳ್ತಾನೆ, ಯತಃ ಪ್ರಧಾನ ಪುರುಷೌ ಯತಶ್ಚೈತಚ್ಚರಾಚರಂ ಕಾರಣಂ ಸಕಲಸ್ಯಾಸ್ಯ ಸನೋ ವಿಷ್ಣು ಪ್ರಸೀದತು. ಆ ವಿಷ್ಣು ನಮಗೆ ಪ್ರಸೀದನಾಗಲಿ, ಪ್ರಸನ್ನನಾಗಲಿ. ಯಾಕೆಂದ್ರೆ ಯಾರಿಂದಾಗಿ ಪ್ರಧಾನ ಮತ್ತೆ ಪುರುಷಗಳು ಇದ್ದಾವೋ, ಪ್ರಧಾನ ಅಂದ್ರೆ ಪ್ರಕೃತಿ, ಪುರುಷ ಅಂದ್ರೆ ಚತುರ್ಮುಖ, ಲಕ್ಷ್ಮೀ ಚತುರ್ಮುಖಾದಿಗಳ ಲೋಕ ವ್ಯವಸ್ಥಾಪಕತ್ವ ಅನ್ನೋದು ಯಾರಿಂದ ಇದೆಯೋ, ಯಾರಿಂದಾಗಿ ಸಕಲೈತ ಚರಾಚರಂ, ಈ ಎಲ್ಲ ಚರಾಚರಗಳು ಯತಶ್ಚೈತತ್ ಯಾರಿಂದಾಗಿ ನಡೆಯುತ್ತದೋ, ಕಾರಣಂ ಸಕಲಸ್ಯ ಅಸ್ಯ ಅಸ್ಯ ಸಕಲಸ್ಯ ಕಾರಣಂ, ಈ ಜಗತ್ತಿನಲ್ಲಿರುವ ಸಕಲ ವಸ್ತುಗಳಿಗೂ ಕಾರಣಭೂತನಾದಂತಹ ಸಹ ಭಗವಾನ್ ವಿಷ್ಣು ನಃ ಪ್ರಸೀದತು, ನಮಗೆ ಪ್ರಸನ್ನನಾಗಲಿ. ಹಿರಣ್ಯಕಶಿಪುವಿಗೆ ಕೋಪ ನೆತ್ತಿಗೆ ಇರುತ್ತೆ. ದುಷ್ಟನಾದ ಈತ ಬದುಕೋದಕ್ಕೆ ಯೋಗ್ಯ ಇಲ್ಲ, ಕೊಲ್ಲಿ ಇವನನ್ನ, ನಾನೇನ ಅರ್ಥೋಸ್ತಿ ಕಿಂಚನ ಜೀವತ, ಇವನನ್ನ ಬದುಕಿಸುವುದರಲ್ಲಿ ಏನು ಅರ್ಥ ಇಲ್ಲ. ನಾನೇನ ಅರ್ಥೋಸ್ತಿ ಜೀವತ, ಈತ ಬದುಕಿದ್ದು ಏನು ಲಾಭ ಇಲ್ಲ. ಸ್ವಪಕ್ಷ ಹಾನಿ ಕೃತ್ವಾದ್ಯ ಕರ್ತೃತ್ವಾತ್ ಯಹ, ಸ್ವಪಕ್ಷ ಹಾನಿ ಕರ್ತೃತ್ವಾತ್, ತನ್ನ ದೈತ್ಯ ಕುಲಕ್ಕೇನೆ ಹಾನಿ ಉಂಟು ಮಾಡುವಂತಹ ಕೆಲಸದಲ್ಲಿ ತೊಡಗಿದ್ದಾನೆ. ಅದರಿಂದಾಗಿ ಕುಲಾಂಗಾರತಾಂಗತ, ಕುಲಾಂಗಾರತಾಂಗತ, ಇದೊಂದು ಕುಲದಲ್ಲಿ ಅಂಟಿಕೊಂಡ ಇದ್ದಿಲು, ಕಪ್ಪು, ಕೊಳೆ, ಕಸ, ಗಲೀಜು, ಕಿತ್ತೆಸಿರಿ ನನ್ನ. ನಮ್ಮ ಕುಲಕ್ಕೆ ಇವನೊಬ್ಬ ಅಂಗಾರ ಇದ್ದ ಹಾಗೆ. ಅಂಗಾರ ಅಂದ್ರೆ ತಣ್ಣಗಾದ ಕೆಂಡ. ಕೆಂಡ ಇದ್ದಾಗ, ಬಿಸಿ ಇದ್ದಾಗ ಎಲ್ಲರೂ ಬಳಸ್ತಾರೆ. ತಣ್ಣಗಾಯ್ತು ತೆಗ್ದೆಸಿತಾರೆ, ಕಸ ಅಂತ. ಹಾಗೆ ಇವನು ಕಸ, ಇವನಲ್ಲಿ ಯಾವ ರಸವೂ ಇಲ್ಲ, ಎಸಿರಿ ಇವನನ್ನು ಹೊರಗೆ, ಕೊಂದು ಬಿಡಿ ಅಂತ ಅಪ್ಪನೇ ಸ್ವತಃ ಮಗನನ್ನು ಕೊಲ್ಲುವ ಆದೇಶವನ್ನು ಕೊಡುತ್ತಾನೆ. ಇತ್ಯಾಜ್ಞಪ್ತಸ್ತತಸ್ತೇನ ಪ್ರಗೃಹೀತ ಮಹಾಯುಧಾ ಉದ್ಯತಾಸ್ತಸ್ಯ ನಾಶಾಯ ದೈತ್ಯಾ ಶತಸಹಸ್ರಶ. ಸಾವಿರಾರು ಲಕ್ಷ ಮಂದಿ ಆಜ್ಞಪ್ತರಾದಂತಹ ಸೈನಿಕರು, ರಾಕ್ಷಸರು ದೊಡ್ಡ ದೊಡ್ಡ ಆಯುಧಗಳನ್ನು ಹಿಡಿದು, ಪ್ರಗೃಹೀತ ಮಹಾಯುಧಾ, ಪ್ರಗೃಹೀತ ಅಂದ್ರೆ ಕೈಯಲ್ಲಿ ಹಿಡಿದ ದೊಡ್ಡ ಆಯುಧಗಳುಳ್ಳವರಾಗಿ, ಉದ್ಯತಾಹ ತಸ್ಯ ನಾಶಾಯ, ಉದ್ಯತಾಹ ಅಂದ್ರೆ ಎತ್ತಿದ ಕೈಯವರಾಗಿ, ನಾಶಾಯ ಪ್ರಹ್ಲಾದನ ನಾಶಕ್ಕಾಗಿ, ಶತಸಹಸ್ರಶಃ ಸಾವಿರಾರು ಸಂಖ್ಯೆಗಳಲ್ಲಿ, ಲಕ್ಷ ಸಂಖ್ಯೆಗಳಲ್ಲಿ ಅವನ ಮೇಲೆ ನುಗ್ಗಿದ್ರು. ಪ್ರಹ್ಲಾದ ಆಗ ಹೇಳುವ ಮಾತು, ವಿಷ್ಣು ಶಸ್ತ್ರೇಷು ಯುಷ್ಮಾಸು ಮೈ ಚಾಸೋ ಯಥ ಸ್ಥಿತ ದೈತೇಯಾಸ್ತೇನ ಸತ್ಯೇನ ಮಾಕ್ರಮಂತ್ವಾಯುಧಾನಿವ. ತುಂಬಾ ಚೆನ್ನಾಗಿರೋ ಮಾತು. ನನ್ನಲ್ಲಿ, ನಿಮ್ಮಲ್ಲಿ, ನಿಮ್ಮ ಕೈಯಲ್ಲಿರುವ ಆಯುಧಗಳಲ್ಲಿ ಭಗವಂತನೇ ನೆಲೆಸಿದ್ದಾನೆ. ಅವನಿಗೆ ಈ ಆಯುಧದಿಂದ ಪೆಟ್ಟು ಕೊಟ್ಟು ನನ್ನನ್ನು ಘಾಸಿಗೊಳಿಸಬೇಕು ಅಂತ ಸಂಕಲ್ಪ ಇದ್ರೆ ಮಾತ್ರ ಅದು ನನ್ನನ್ನು ಘಾಸಿಗೊಳಿಸುತ್ತೆ. ಯಾಕೆಂದ್ರೆ ನಿಮ್ಮಲ್ಲೂ ನಿಮ್ಮ ಆಯುಧದಲ್ಲೂ ನನ್ನಲ್ಲೂ ಇರುವವನು ಒಬ್ಬನೇ. ಅವನೇ ನಿರ್ಧಾರ ಮಾಡ್ತಾನೆ ಈಗೇನಾಗಬೇಕು ಅಂತ. ವಿಷ್ಣು ಶಸ್ತ್ರೇಶು ಯುಷ್ಮಾಸು ಮೈಚ,
ಶಸ್ತ್ರಗಳಲ್ಲಿ ನಿಮ್ಮಲ್ಲಿ ನನ್ನಲ್ಲಿ ಅಸೌ ವ್ಯವಸ್ಥಿತ, ವಿಶೇಷೇಣ ಅವಸ್ಥಿತ, ತಿಳಿದು ನೆಲೆಸಿದ್ದಾನೆ. ಸುಮ್ಮನೆ ಇದ್ದಾನೆ ಅಂತ ಆಕಾಶ ಗಾಳಿ ಇದ್ದ ಹಾಗೆ ಇದ್ದದ್ದಲ್ಲ, ಅವಕಾಶ ಇದ್ದ ಹಾಗೆ ಇದ್ದದ್ದಲ್ಲ. ಕಂಗಾಲಾಗ್ತಾನೆ ಅವನು, ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ ಅವನಿಗೆ. ದೈತೆ ಯಾಸ್ತೇನ ಸತ್ಯೇನ, ಈ ಮಾತು ಸತ್ಯವಾದರೆ ಈ ಸತ್ಯದ ಮಹಿಮೆಯಿಂದ ಮಾ ಕ್ರಮಂತು, ನಿಮ್ಮ ಆಯುಧಗಳು ನನಗೆ ನೋವುಂಟು ಮಾಡದಿರಲಿ. ಮಾ ಕ್ರಮಂತು ಆಯುಧಾನಿ ವಹ, ನಿಮ್ಮ ಆಯುಧಗಳು, ವಹ ಆಯುಧಾನಿ, ಆಯುಧಾಹ ಮೇ, ನಿಮ್ಮ ಆಯುಧಗಳು, ಆಯುಧಾನಿ ಮೇ ಮಾ ಆಕ್ರಮಂತು, ನನ್ನನ್ನ ಕ್ರಮಿಸದೇ ಇರಲಿ, ನನ್ನ ಹತ್ತಿರಕ್ಕೆ ಬಾರದೇ ಇರಲಿ, ನನಗದು ಘಾಸಿಗೊಳಿಸದೇ ಇರಲಿ. ಪರಾಶರ ಉವಾಚ ತತಸ್ತೈಶತಶೈಶ್ದೈತ್ಯೈಃ ಶತ್ರುಘೈಃ ಆಹತೋಪಿ ಸನ್ ನಾವಾಪ ವೇದಮಲ್ಪ ವೇದನಾಮಲ್ಪಂ ಅಲ್ಪಾಂ ಅಭೂಚ್ಚೈವ ಪುನರ್ನವ. ಆ ದೈತ್ಯರೆಲ್ಲ ತಮ್ಮ ಕೈಯಲ್ಲಿರುವ ಅಸಂಖ್ಯವಾದ ಆಯುಧಗಳನ್ನು ಅವನ ಮೇಲೆ ಪ್ರಯೋಗಿಸಿದ್ರು. ಆದರೆ ಪ್ರಹ್ಲಾದನಿಗೆ ಒಂದು ಸಣ್ಣ ಕೂದಲು ಕೂಡ ಕೊಂಕಲಿಲ್ಲ, ಯಾವ ವೇದನೆಯೂ ಆಗ್ಲಿಲ್ಲ. ನಾವಾಪ ವೇದನಾಂ ಅಲ್ಪಾಂ, ಸ್ವಲ್ಪ ಪೆಟ್ಟಾಯ್ತು ಸಹಿಸ್ಕೊಂಡಿರೋಣ ಅಂತನೂ ಇಲ್ಲ. ಯಾಕಂದ್ರೆ ನಂಬಿಕೆ ಅಷ್ಟು ಗಟ್ಟಿ ಇದ್ದಾಗ ಅದ್ ಏನೂ ಮಾಡಲ್ಲ ಅನ್ನೋದು ಗೊತ್ತಾಯ್ತು ಅವನಿಗೆ. ಮೊದಲು ಹೇಗಿದ್ನೋ ಹಾಗೇ ಇದ್ದ. ಆಯುಧಗಳ ಆರ್ಭಟ ಮುಗಿದ ಮೇಲೂ ಏನೂ ಆಗ್ಲಿಲ್ಲ ಅವನಿಗೆ. ಕೆಲವೊಮ್ಮೆ ನಮ್ಗೆ ಮ್ಯಾಜಿಕ್ ಅಂತ ಅನ್ಸುತ್ತೆ, ಆದ್ರೆ ನಿಜವಾಗಿಯೂ ಎಷ್ಟೋ ಸರ್ತಿ ಎಷ್ಟೋ ದೊಡ್ಡ ದೊಡ್ಡ ಅಪಾಯಗಳಿಂದ ಪಾರಾದವರಿಗೆ ಅದು ಸರಿಯಾಗಿ ನೆನಪಿದ್ರೆ, ಇಲ್ಲಿ ದೇವರಲ್ಲದೆ ಇದ್ರೆ ನಾವಾಗಿ ಯೋಚಿಸಿ ಈ ತರ ನಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರೇ ಬಾಯಿ ಬಿಟ್ಟು ಹೇಳ್ತಾರೆ. ಇದು ಅಭೂತಪೂರ್ವವಾದ ಭಗವಂತನ ರಕ್ಷಾ ಕಾರ್ಯ ಅಂತ. ಹಾಗಾಗಿ ಪುನರ್ ನವಃ, ಮತ್ತೆ ಹೊಸಬನಂತೆ, ಹಳೆಯ ಎಲ್ಲ ಜಾಡ್ಯಗಳನ್ನ ಕಳೆದುಕೊಂಡವನಂತೆ ಅತ್ಯಂತ ಸುಖವಾಗಿ ಅಭೂತ್ ಕಂಗೊಳಿಸಿದ. ಹಿರಣ್ಯಕಶಿಪುವಿಗೆ ಸಿಟ್ಟು ಬರುತ್ತೆ. ಮತ್ತೆ ಹಿರಣ್ಯಕಶಿಪುರುವಾಚ ದುರ್ಬುದ್ಧೇ ವಿನಿವರ್ತಸ್ವ ವೈರಿ ಪಕ್ಷಸ್ಥವಾದತಃ ಅಭಯಾಂತೆ ಪ್ರಯಚ್ಛಾಮಿ ಮಾತಿಮೂಢರ್ಮತಿರ್ಭವ. ಅವನಿಗೆ ಹೀಗೆ ಅವನನ್ನು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂದಾಗ, ನನ್ನ ಮಗನಿಗಿರುವ ತಾಕತ್ತನ್ನು ನಾನು ಹೀಗೆ ವೇಸ್ಟ್ ಮಾಡ್ಕೊಳ್ಬಾರದು ಅಂತ ಮತ್ತೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ನಿನಗೆ ಯಾರಾದ್ರೂ ಒಳಗಿನಿಂದ ಒತ್ತಾಯ ಮಾಡಿ ಹೀಗೆ ಮಾತಾಡಬೇಕು ಅಂತ ಹೇಳಿ ನನ್ನ ಹತ್ರ ಹದಗೆಡಿಸುವ ಮಾತಾಡಿಸ್ತಾ ಇದ್ರೆ ಭಯ ಬಿಡು. ಅಭಯಂತೆ ಪ್ರಯಚ್ಛಾಮಿ, ನಿನಗೆ ಧೈರ್ಯ ಕೊಡ್ತಾ ಇದ್ದೇನೆ. ಮಾ ಅತಿಮೂಢ ಭವ, ಅತಿಮೂಢಮತಿರ್ಭವ. ನೀನು ಸುಮ್ಮನೆ ನಿನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಿ, ಸಾಮರ್ಥ್ಯವನ್ನ ಮರೆಯುತ್ತಾ ಇದ್ದಿ, ನಿನಗಿರುವ ತಾಕತ್ತನ್ನ ಸದುಪಯೋಗ ಮಾಡಿಕೊಳ್ಳಿಕ್ಕೆ, ರಾಕ್ಷಸ ಕುಲಕ್ಕೆ ಜೋಡಿಸ್ಲಿಕ್ಕೆ ನೀನು ಸೋಲ್ತಾ ಇದ್ದಿ. ಅದರಿಂದಾಗಿ ಹಾಗೆ ಮಾಡಬೇಡ. ದುರ್ಬುದ್ಧೇ, ಬುದ್ಧಿಯನ್ನ ನೆಟ್ಟಗೆ ಮಾಡ್ಕೊಳ್ಳಪ್ಪ. ವಿನಿವರ್ತಸ್ವ, ಮರಳಿ ಬಾ, ಅಪ್ಪನ ತೊಡೆಯ ಮೇಲೆ ಹತ್ತಿ ಕೂತ್ಕೋ. ವೈರಿ ಪಕ್ಷ ಸ್ತವಾತ್ ತವಾಹತಃ, ವೈರಿ ಪಕ್ಷದ ಸ್ತವವನ್ನ ಮಾಡಿ ನೀನು ಪ್ರಾಣವನ್ನ ಕಳ್ಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಿ. ಆದ್ರಿಂದಾಗಿ ಇನ್ನಾದರೂ ಹೊಗಳಿಕೆಯನ್ನ ಬಿಡು, ವೈರಿಗಳನ್ನ ಹೊಗಳಬೇಡ. ವೈರಿಪಕ್ಷ ಸ್ತವದಿಂದ ನೀನು ಈಗಾಗಲೇ ನಿನ್ನನ್ನ ನೀನು ಕೊಂದುಕೊಳ್ಳುವ ಸ್ಥಿತಿಗೆ ಬಂದು ನಿಂತಿದ್ದಿ, ಬಿಟ್ಬಿಡದನ್ನ. ವಿನಿವರ್ತಸ್ವ, ಅಲ್ಲಿಂದ. ಅಭಯಂತೆ ಪ್ರಯಚ್ಛಾಮಿ, ನಿನಗೆ ಧೈರ್ಯ ಕೊಡ್ತೇನೆ. ಅತಿ ಮೂಢನಂತೆ ವರ್ತಿಸಬೇಡ, ಅವರ ಬುದ್ಧಿವಂತಿಕೆಯ ಜಾಲಕ್ಕೆ ನೀನು ಸಿಲುಕಬೇಡ. ಅವರು ಬುದ್ಧಿವಂತರೆ, ನಿನ್ನನ್ನು ಜಾಲದಲ್ಲಿ ಸೇರಿಸಿದ್ರಿಂದಾಗಿ ನೀನು ದಡ್ಡ ಅಂತ ಹೇಳಿದ್ದು. ಅದಕ್ಕೆ ಪ್ರತ್ಯೇಕವಾಗಿ ಮತ್ತೆ ಪ್ರಹ್ಲಾದನ ಪ್ರತ್ಯುತ್ತರ ಏನು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರೇತಾಂ ಶ್ರೀಕೃಷ್ಣಾರ್ಪಿತಮಸ್ತು.